ಇವಜ್ಜಿಗೆ ಕಣ್ಣೇನು ಕಾಮಲ್ಲ, ಒಬ್ಬೊಬ್ಬೊಬ್ಬೊಬ್ಬು ಒಳಗೈತೆ. ಅದಕ್ಕೆ ಇಲ್ಲಿ ಇಕ್ಕೆ ಹೋಗ್ತೀನಿ, ಅದಕ್ಕೇನೆ ಆತು ಗೊತ್ತಾಗಲ್ಲ. ಇಲ್ಲಿ ಸೌದೆ ಹೋದ್ರೆ ಇಲ್ಲಿರುತ್ತೆ. ಅವಜ್ಜಿಗೆ ಕೇಳಿದ್ರೆ ಹೇಳೋಕ್ಕಾಗುತ್ತೀರ ನನ್ನ ಅಜ್ಜಿ ಇಲ್ಲಿ ಇರಲಿ ಅಂತೇಳಿ ಇಲ್ಲಿಕ್ಕೆ ಹೋಗ್ತೀನಿ. ಅಲ್ಲೇ ಇಕ್ಕಿರೆ ಗೊತ್ತಾಗ್ಬಿಡುತ್ತೆ. ಅದಕ್ಕೋಸ್ಕರ ಇವಾಗ ಅಂತನೂ ಅಣ್ಣ ಅವಳಿಗೆ ಸರ್ರಾಗಿ ಹೊಡೆದು ಮನೆಯಿಂದ ಹಸಿ ಕಳಿಸ್ಬೇಕು. ಯಾರಿಗಾನ ತಗೊಂಡೋಗಿ ಯಾರಿಗಾನ ಕುಡ್ಕ್ರಿ ಪಡ್ಕ್ರಿ ಗಂಟು ಹಾಕ್ರಿ ಅನ್ನಬೇಕು. ಹಂಗೆ ಮಾಡಬೇಕು. ಅಲ್ಲೇವರೆಗೂ ನನಗೆ ಸಮಾಧಾನ ಆಗಲ್ಲ. ಹಿಂಗೆ ಸತಿ ತಗೊಂಡೋಗ್ಬೋದಾಗಿತ್ತು. ಅವ್ರು ಏನಾನ ನೋಡಿಬಿಟ್ರೆ ತಿರ್ಗಿ ಬಚ್ಚಿಕೆಮಕ್ಕೂ ಆಗೋಲ್ಲ, ಅದನ್ನೆಲ್ಲ ಮಡಿಸಿ ಜೋಮ್ನ ಕಿಕ್ಕೆಮಕ್ಕೂ ಆಗಲ್ಲ, ಬ್ಯಾಗ್ನ ಕಿಕ್ಬೇಕಲ್ಲ. ಅದಕ್ಕೋಸ್ಕರ ಅದು ಹೆಂಗೋ ಗಿಫ್ಟ್ ಎಲ್ಲ ಪ್ಯಾಕ್ ಮಾಡಿರೋ ಥರ ಚೆನ್ನಾಗಿ ಮಾಡಿದ್ದೀನಿ. ಅದ್ರ ಮೇಲೆಲ್ಲ ಹೆಸರು ಬರೆದು ತುಂಬ ಕಷ್ಟಪಟ್ಟು ಮಾಡಿದ್ದೀನಿ. ಅಲ್ಲಿರಲಿ. ಇಲ್ಲೇನು ಯಾರೂ ಬರಲ್ಲ ಪಾಪ. ಬಜ್ಜಿ ಗುಡ್ಲು ತಕ್ಕೇನು ಯಾರೂ ಬರಲ್ಲ. ಧನುಷ ಎಲ್ಲಿಗೆ ಹೋಗೋಳು? ಧನು ಏನಾನ ಇದಾನೋ ಏನೋ. ಹೋಗ್ತೀನಿ ತಡಿ, ಹೋಗಿ ಸರಿಯಾಗಿ ಮಾತಾಡ್ತೀನಿ. ನನ್ನ ಮೇಲೆ ಡೌಟ್ ಬರಬಾರ್ದು. ಹಂಗೆ ಚೆನ್ನಾಗಿರ್ತೀನಿ. ಅವಳನ್ನ ನೋಡಿಸ್ಬೇಕು. ಅವಳು ನೋಡಿಸಿ ಸರ್ರಾಗೆ ಏನೋ ಒಂದು ಆಗ್ಬೇಕು. ಅಲ್ಲೇವರೆಗೂ ಬಿಡಲ್ಲ. ಇವಾಗ ಏನಂತ ಹೇಳೋಣ? ಇದ್ರೆ ಇವ್ರನ್ನ ಹೆಂಗೆ ಹೊರಗಡೆ ಕಳ್ಸೋಣ? ಏನು ಮಾಡೋಣ? ಅವರೇ ಹೋಗ್ತಾರೆ ಅನಿಸುತ್ತೆ. ನಾನು ಒಳಗೆ ಹೋಗಿದ ತಕ್ಷಣ ನಮ್ಮ ಅಣ್ಣ ಇದ್ದರೆ ಏನಾದರೂ ಒಂದು ಹೇಳಿ ಕಳಿಸ್ತೀನಿ ತಡಿ. ಏನಾದರೂ ಅಣ್ಣ ಏನಾದರೂ ತಿನ್ನಕ್ಕೆ ತಾಂಬರ ಚುರುಮುರಿ ಏನಾದರೂ ತಾಂಬ ಅಂತ ಕಳಿಸ್ಬಿಡ್ತೀನಿ. ಅವಳಿಲ್ಲ ಅನಿಸುತ್ತೆ. ಚಪ್ಪಲಿ ಕಾಣಿಸ್ತಾ ಇಲ್ಲ ಅವಳವು. ಇಲ್ಲ ಅವಳ ಚಪ್ಪಲಿ ಇಲ್ಲ. ಅಣ್ಣನ ಒಬ್ಬರವೇ ಇದ್ದಾವೆ. ದೊಡ್ಡಪ್ಪ ದೊಡ್ಡಮ್ಮ ಇನ್ನೇನು ಕೆಲ್ಸಕ್ಕೆ ಹೋಗವ್ರೆ. ಅಜ್ಜಿ ಹೊಲ್ದಕ್ಕೆಲ್ಲ ಹೋಗವ್ರೆ. ಅವ್ರು ಇವಾಗ ಇಲ್ಲಿರಲ್ಲ. ಒಟ್ಟು ಮನೆಯಾಗಿ ಏನತ್ತ ಅಂತೇಳಿ ಇಬ್ಬರಳನ್ನು ಹೊಲ್ದಕ್ಕೆ ಹೋಗ್ತಾರೆ. ಅಣ್ಣ 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 ಅಣ್ಣ. ಏನಮ್ಮ? ಏನು ಮುತ್ತು? ಅಣ್ಣ ಇದ್ದರೆ ಆನೆ ಬಾಲವಂತೆ ತಂಗಿಗೆ. ಅಣ್ಣ ತಂಗಿಯರ ಈ ಬಂದ ಜನುಮ ಜನುಮಗಳ ಅನುಬಂಧ. ಅಣ್ಣ ತಂಗಿಯರ ಈ ಬಂದ ಜನುಮ ಜನುಮಗಳ ಅನುಬಂಧ. ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಅರಸುತ್ತಿದೆ ಈ ರಕ್ಷಾ ಬಂಧನ, ಈ ರಕ್ಷಾ ಬಂಧನ. ಏನಮ್ಮ ಇವತ್ತು ಅಣ್ಣನ ಮೇಲೆ ಪ್ರೀತಿ ಜಾಸ್ತಿ ಆಗ್ಬಿಟ್ಟೈತೆ? ಹ್ಞೂನಣ್ಣ, ನೀನಂತಂದರೆ ನನಗೆ ತುಂಬ ಇಷ್ಟ, ತುಂಬ ಇಷ್ಟ ಅಣ್ಣ. ಅಣ್ಣ 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 ಏನಾದರೂ ತಿನ್ನಕ್ಕೆ ತಗೊಂಬ ಅಣ್ಣ. ತಿಂಬಾಕ? ಸರಿ ಆಯ್ತು, ತಗೊಂಬತ್ತೀನಿ ಹೇಳು. ಏನು ತರಬೇಕು? ಏನಾದರೂ ಚುರುಮುರಿ ಏನಾದರೂ ತಗೊಂಬ. ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತೈತೆ. ಚುರುಮುರಿ ತಗೊಂಬ. ಚುರುಮುರಿ ತಿನ್ನಂಗೆ ಆಗ್ಬಿಟ್ಟೈತೆ. ಅಣ್ಣ ಈ ಧನುಷ ಎಲ್ಲೋದ್ಲು? ಬೇಡ ಮತ್ಲಾಗೆ, ಅವಳು ಸುದ್ದಿನೇ ಬೇಡ. ನನಗೆ ಅವಳ ಬಗ್ಗೆ ಮಾತಾಡ್ಬಿಟ್ರೆ ಭಾಳ ಬೇಜಾರಾಗ್ಬಿಡುತ್ತೆ. ಅವಳು ಹಂಗೆ ಮಾಡ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ. ಅವಳು ಯಾರನ್ನಾದ್ರೂ ಇಷ್ಟಪಡೋದನ್ನ ನೀನೇನಾದರೂ ನೋಡಿದ್ದ? ನಿನಗೇನಾದ್ರೂ ಆ ಮ್ಯಾಟ್ರ್ ಏನಾದರೂ ಗೊತ್ತಾ? ಹ್ಞೂನಣ್ಣ, ನನಗೆ ಗೊತ್ತು. ಅಲ್ಲಿ ಕಾಲೇಜಲ್ಲಿ ಅವಾಗ ಹೋಗ್ಬೇಕಾದ್ರೆ ನಿನಗೆ ಗೊತ್ತಿಲ್ದಲೆ ನೀನು ಅವಾಗ ಟೈಫಾಯ್ಡ್ ಆಗಿತ್ತು ಅಂತ ಹೇಳಿ ಒಂದು 15 ದಿನ 20 ದಿನ ಏನೋ ರಜಾ ಮಾಡಿದ್ದಲ್ಲ. ಅವಾಗ ಟೈಫಾಯ್ಡ್ ಆಯಿತು ಅಂತೇಳಿ ಊರಿಗೆ ಬಂದು ಇಲ್ಲೇ ಇದ್ದಲ್ಲ ಮನೆಯಾಗೆ. ಆಸ್ಪತ್ರೆ ತೋರಿಸ್ಕೋಬೇಕು, ಇಂಜೆಕ್ಷನ್ ಮಾಡಿಸ್ಕೋಬೇಕು ಅಂತ ಟೈಫಾಯ್ಡ್ ಆದಾಗ ನೀನು ಇಲ್ಲಿದ್ದಲ್ಲ. ಅವಳಲ್ಲ ಅವಾಗ ಅಲ್ಲಿದ್ದಾಗ ನನ್ನ ಜೊತೆ ತುಂಬ ಕ್ಲೋಸ್ ಆಗಿದ್ಲು. ಹುಡುಗನ ಹೆಸರು ಏನಪ್ಪ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು ಹುಡುಗನ ಜೊತೆ ಓಡಾಡ್ತಿದ್ಲು ಅಣ್ಣ. ಖಂಡಿತ ಓಡಾಡ್ತಿದ್ಲು. ನಾನೇನೇನು ಸುಳ್ಳು ಹೇಳ್ತಿಲ್ಲ, ನಿಜ ಓಡಾಡ್ತಿದ್ಲು. ಆದರೆ ಅವಳ ಹತ್ರ ಹೇಳ್ಬೇಡ. ಯಾಕಂತಂದರೆ ನಮ್ಮ ಸ್ವಾತಿ ಜೀವನ ಅಂತೂ ಹಾಳಾಯಿತು, ನಮ್ಮ ಅಕ್ಕನ ಜೀವನ. ಇವಾಗ 7 ಜೀವನ ಆದರೂ ಚೆನ್ನಾಗಿರಬೇಕು ಅನ್ನೋದೊಂದು ಆಸೆ ಅಷ್ಟೇ ನನಗೆ. ಸುಮ್ಮನೆ ಅವಳಂತೂ ಗೊತ್ತಿಲ್ದಲೆ ಎಂಥ ಕೆಲಸ ಮಾಡ್ಕೊಬಿಟ್ಲು ಅಲ್ಲಿ ಲೋಫರ್ ಮುಂದೆ ನಮ್ಮ ಅಕ್ಕ. ಆದರೆ ಇವಳು ಹಂಗೆ ಮಾಡ್ಕೊಂತಾಳೆ. ನಾನು ನೀನು ಸೇಮ್ ಅಣ್ಣ, ನಮಗಿಂತವಂತಂದರೆ ಇಷ್ಟ ಆಗಲ್ಲ. ಆಗ ಅವಳು ಒಂದೇ ಥರ ನೋಡು. ಇವಳು ಧನುಷ ಹಿಂಗೆ ಮಾಡ್ಕೊಂಡಿರೋದಕ್ಕೆ ನನಗೂ ಭಾಳ ಬೇಜಾರಾಗ್ತೈತೆ. ನಿನ್ನ ಮನ್ಸಿಗೆ ಭಾಳ ಬೇಜಾರ ಮಾಡಿದ್ಲು ಅಂತ. ಲವ್ ಲೆಟ್ರ್ ಸಿಕ್ತೇನಣ್ಣ ಅವಳು ಇದರಲ್ಲಿ? ಲವ್ ಲೆಟ್ರ್ ಸಿಕ್ತು ಕಣಮ್ಮ. ಫೈಲ್ ತಗೊಂತಾ ಇದ್ದೆ, ಲವ್ ಲೆಟ್ರ್ ಸಿಕ್ತು. ಅದಕ್ಕೆ ಕೇಳಿದ್ಕೆ ಏನೂ ಹೇಳಲಿಲ್ಲ. ಅದಕ್ಕೆ ನಿನಗೇನಾದರೂ ಗೊತ್ತಾ ಅಂತ ನಾನು ಕೇಳಿದೆ ಅಷ್ಟೇ. ಸರಿ ಆಯಿತು ಬಿಡು, ನಾನು ನಿನ್ನ ನೋಡ್ಕೊಂತೀನಿ. ನಾನು ಸರಿಯಾಗಿ ಗ್ರಾಚಾರ ಬಿಡಿಸೋವರೆಗೂ ಬಿಡಲ್ಲ. ಅದು ಯಾರು ಏನು ಎತ್ತ ಅಂತ ಹೇಳೋವರೆಗೂ ಬಿಡಲ್ಲ. ಹ್ಞೂನಣ್ಣ. ಅಯ್ಯೋ ಭಾಳ ಮಿತಿ ಮೀರಿ ಬಿಟ್ಟಿದ್ದಾಳೆ ಅವಳು. ಸಿಗಣ್ಣ ಸುಮ್ಮನೆ ಯಾವ ಕೆಲಸನೂ ಬೇಡ, ಯಾವ ಓದೋದು ಬೇಡ. ಸುಮ್ಮನೆ ಈಗ ಯಾರನ ಕೂಲಿ ಮಾಡ್ಕೊಂಡು ತಿಂತಾರಲ್ಲ ಅಂತಾರೆ, ಕೊಟ್ಟು ಮದುವೆ ಮಾಡು ಸುಮ್ಮನೆ. ಹಂಗಾದ್ರೆ ಗೊತ್ತಾಗುತ್ತೆ ಅವ್ರು ಎಂತಾರೋ ಏನೋ. ಈಗ ಇವಳು ನೋಡು, ನಮ್ಮ ಅಕ್ಕ ಮಾಡ್ಕೊಂಡಿರೋದು ಹೆಂಗೆ ಮಾಡ್ಕೊಂಡವಳೆ. ಆಗ ಅಂಥದ್ದೆಲ್ಲ ಮಾಡ್ಕೊಂಡ್ರೆ ಸುಮ್ಮನೆ ಯಾಕೆ ಇಲ್ಲೋದೆಲ್ಲ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಸುಮ್ಮನೆ ಯಾರಿಗಾನ ಕೊಟ್ಟು ಸುಮ್ಮನೆ ಮದುವೆ ಮಾಡಿಬಿಡ್ರಿ. ನನ್ನೇ ತಂಗಿ ಅಂತ ನೋಡ್ಕೊಂಬಂತೆ. ನೀನು ಎಷ್ಟೆಲ್ಲ ನಾನಂತೂ ನಿಮ್ಮ ಮಾತು ಮೀರಲ್ಲಣ್ಣ. ನೀನಂತಂದರೆ ನನಗೆ ತುಂಬ ಇಷ್ಟ. ನಾನಂತೂ ನಿನ್ನ ಮಾತು ಮೀರಲ್ಲ ಯಾವತ್ತು. ನೀನು ಹಾಕಿರೋ ಗೆರೆ ದಾಟಲ್ಲಣ್ಣ. ನೀನು ಹೆಂಗೆ ಹೇಳ್ತೀವಿ ಹಂಗೆ. ನೀನು ಏನೇ ಹೇಳು ನನ್ನ ಹತ್ರ, ನೀನು ಏನೇ ಹೇಳು ಹಿಂಗಿರ್ಬೇಕಮ್ಮ, ನೀನು ಹಿಂಗೆಲ್ಲೂ ಹೋಗ್ಕೊಡ್ದು, ನೀನು ಯಾರನ್ನೂ ಮಾತಾಡಿಸ್ಕೊಡ್ದು, ನೀನು ಇಂಥ ಕೆಲಸಗಳು ಮಾಡಿಕೊಡ್ದು ಅಂತ ನೀನು ಹೇಳ್ಬಿಡು. ನೀನು ಹಾಕಿರೋ ಗೆರೆ ದಾಟಲ್ಲ ಅಣ್ಣ. ಅವಳಂಥ ಕೆಲಸ ಮಾಡೋಳಂದ್ರೆ ನನಗೆ ಬೇಜಾರಾಗುತ್ತೆ. ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದ ನಮ್ಮ ಅಣ್ಣ. ನನಗೆ ನಿನ್ನಂತ ನೋಡ್ಕೊಂಬ ಅಣ್ಣ ಸಿಕ್ಬಿಟ್ರೆ ಯಾವ ಹೋಗಿವು ಏನು ನಾನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಆರಾಮಾಗಿ ಏನು ಬೇಕಾದಂತ ತಿನ್ಕೊಂಡು ಉಣ್ಕೊಂಡು ಯಾವನಿಂದ ಏನಾಗೋದೇನಾಯ್ತಣ್ಣ.
ಅದೇ ಮತ್ತೆ ಯಾರಿಂದ ಏನಾಗಂಗಿಲ್ಲಮ್ಮ. ನಮ್ಮ ಬುದ್ಧಿವಂತಿಕೆಯಿಂದ ನಾವು ಚೆನ್ನಾಗಿರೋದು ನೋಡ್ಬೇಕಷ್ಟೇ. ಯಾರು ಏನು ನಮಗೇನಾಗಲ್ಲ. ಸುಮ್ಮನೆ ನಾವು ಅವ್ರು ಆಗ್ತಾರೆ ಇವ್ರು ಆಗ್ತಾರೆ, ನಮ್ಮ ಕಷ್ಟಕ್ಕೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಅನ್ಕೋಬೇಕಷ್ಟೇ. ಯಾರು ಆಗಲ್ಲ. ನಾವಾಯ್ತು ನಮ್ಮ ಕೆಲಸ ಆಯ್ತು ಅಮ್ಮಂಗೆ ಇರಬೇಕು. ಸುಮ್ಮನೆ ನಾವು ಇಲ್ಲದೆಲ್ಲ ಯೋಚನೆ ಮಾಡ್ಕೊಂಡು ಇಲ್ಲದೆಲ್ಲ ತಲೆ ಕೆಡ್ಸ್ಕೊಂಡು ಕುತ್ಕೊಂಡ್ರೆ ಆಗಲ್ಲ. ನೋಡೋಣ ತಡಿ. ಅದೇನಾಗುತ್ತೋ ಆಗಲಿ, ನೋಡೋಣ. ಬಂದ್ಲು ನೋಡು. ಹೋಗೋಣ, ಚುರುಮುರಿ ತಗೊಂಬ ಹೋಗು. ಹೇಳೆ ಅದೇನು ಹೇಳ್ತೀಯ ಹೇಳು. ಎಲ್ಲ ನಮ್ಮ ಅಣ್ಣನ ಹತ್ರ ಏನು ಹೇಳ್ತೀಯ ಹೇಳು. ಅವಳನ್ಯಾಕೆ ಬೈತೀಯ ಧನುಷ? ನೀನು ಮಾಡಿರೋ ತಪ್ಪಿಗೆ. ನೀನು ಮಾಡಿರೋ ತಪ್ಪೇನೆ. ಆ ಲೆಟ್ರ್ ಹೆಂಗೆ ಬಂತು ಅಂತ ಹೇಳೋವರೆಗೂ ನಾನಂತೂ ಸುಮ್ಮನಿರೋದಿಲ್ಲ. ಮತ್ತೆ ಇನ್ನೇನಾದರೂ ನಿನ್ನ ಬ್ಯಾಗಲ್ಲಿ ಏನಾದರೂ ನನಗೆ ಸಿಕ್ಕೈತೆ, ಏನಾದರೂ ಇದು ಮಾಡಿದ್ನಿ ಅಂದರೆ ನಾನಂತೂ ಸುಮ್ಮನಿರಲ್ಲ ನೋಡಿ. ಹೇಳಿರ್ತೀನಿ, ವಾರ್ನಿಂಗ್ ಮಾಡಿದ್ದೀನಿ. ಇಲ್ಲಿಗೆ ಅರ್ತ್ಕೊಂಡು ಚೆನ್ನಾಗಿದ್ರೆ ಒಂದೋಯ್ತು, ಇಲ್ಲ ಅಂತಂದರೆ ನಾನಂತೂ ಸುಮ್ಮನಿರಲ್ಲ. ಅದು ಏನು ಮಾಡ್ಬೇಕು ಅದನ್ನು ಮಾಡ್ತೀನಿ ನೋಡು. ಅಲ್ಲ, ಅಣ್ಣ ಎಷ್ಟು ಚೆನ್ನಾಗಿ ನೋಡ್ಕೊಂತಾನಲ್ಲ ಧನುಷ. ಅಣ್ಣನಿಗೆ ಯಾಕೆ ಈ ರೀತಿ ಬೇಜಾರ ಮಾಡಿಸ್ತೀಯ? ನನಗೆ ಈ ಥರ ಲವ್ ಗಿವ್ ಅಂತಂದರೆ ಇಷ್ಟನೇ ಆಗಲ್ಲ. ಅಲ್ಲ, ನಮ್ಮ ಸ್ವಾತಿ ಜೀವನ ಹಾಳು ಮಾಡ್ಕೊಂಡಿರೋದೇ ಸಾಲದು ಗೊತ್ತಾ? ಏಯ್ ನಡಿ, ನೀನು ಆಚೆ ನಡಿ. ಬರಬೇಡ ನೀನು, ನಡಿ ಆಚೆ. ಬರಬೇಡ ನೀನು, ನಡಿ ಆಚೆ ನಡಿ. ಅಲ್ಲ ಅಣ್ಣ, ಯಾಕಣ್ಣ ಹಿಂಗೆ ಮಾತಾಡ್ತೀಯ? ನಾನಂತ ಕೆಲಸ ಮಾಡಿಲ್ಲ ಅಣ್ಣ. ಪ್ಲೀಸ್ ಅಣ್ಣ, ಯಾಕೋ ಹಿಂಗೆ ಮಾಡ್ತೀಯಾ? ನಡಿ ಆಚೆ. ನೀನು ಒಳಗೆ ಬರ್ಕೊಡ್ದು ನೀನು. ನಾನು ಇದ್ದಾಗ ಮಾತ್ರ ಒಳಗೆ ಬರ್ಬೇಕು ನೀನು. ನಾನು ಇಲ್ಲೋ ಸಮಯದಲ್ಲಿ ಒಳಗೆ ಬರ್ಕೊಡ್ದು ನೀನು. ನಡಿ ಆಚೆ. ನಡಿ ಆಚೆಗೆ ನೀನು. ನಡಿ ಆಚೆಗೆ. ಅಪ್ಪ, ತುಂಬ ಖುಷಿ ಆಯ್ತು. ಆಚೆ ಕಳಿಸ್ಬಿಟ್ಟ ನಮ್ಮಣ್ಣ, ಆಚೆ ಕಳಿಸ್ಬಿಟ್ಟ. ಇವಾಗ ಬೇಗ ತಗೊಂಬಂದು ಆ ಬ್ಯಾಗ್ ಒಳಗಡೆ ಇಟ್ಬೇಕು. ಅವ್ನು ಚೂರಿಮರಿ ತರೋದ್ರೊಳಗಾಗಿನ ಚೂರಿಮರಿ ತಗೊಂಬಂದು ತಿನ್ನೋದ್ರೊಳಗಾಗಿನ ನಾನಿವಾಗ ಈ ಕೆಲಸ ಮಾಡಿಬಿಡ್ಬೇಕು. ಬೇಗ ಹೋಗ ಬಾಕ್ಸ್ ಎತ್ಕೊಂಬಂದು ಇವಾಗ ಅವಳು ಬ್ಯಾಗ್ ಒಳಗಡೆ ಇಟ್ಬಿಡ್ಬೇಕು. ಬ್ಯಾಗ್ ಒಳಗಡೆ ಇಟ್ಟು ಚೆನ್ನಾಗಿ ಅವಳಿಗೆ ಇವಾಗ ಸರ್ಯಾಗಿ ಮಾಡಬೇಕು. ಬಿಡಲ್ಲ ಬಿಡು. ಹೋಗಿ ಎತ್ಕೊಂಬರ್ತೀನಿ. ಆಚೆ ದಬ್ದ ಅವನು ಹೋಗ್ತಾನೆ. ಇವಾಗ ಚುರುಮುರಿ ತಗೊಂಬ ಅಂತ ಹೇಳಿದ್ನಲ್ಲ, ಹೋಗ್ತೀನಿ. ಚುರುಮುರಿ ಒಂದೇ ತಗೊಂಬರ್ಲಾ? ಇನ್ನೂ ಏನಾದರೂ ಮೆಣಸಿನ್ಕಾಯಿ ಏನಾದರೂ ಬೇಕಾ? ಖಾರವಾಗಿರೋ ಅಂಥ ಮೆಣಸಿನ್ಕಾಯಿ ಏನಾದರೂ ಬೇಕಾ ನಿನಗೆ? ಅಣ್ಣ, ಮೆಣಸಿನ್ಕಾಯಿ ತಗೊಂಬ. ಸ್ವಲ್ಪ ಖಾರವಾಗಿ ಚೆನ್ನಾಗಿರ್ತಾವೆ ತಿನ್ನೋಕ್ಕೆ. ಮೆಣಸಿನ್ಕಾಯಿ ತಗೊಂಬ. ಬೋಂಡ ಏನು ಬೇಡ, ಪಕೋಡ ಏನು ಬೇಡ. ಖಾರವಾಗಿರೋ ಮೆಣಸಿನ್ಕಾಯಿ ತಗೊಂಬ. ಬಿಸಿ ತಗೊಂಬ ಅಣ್ಣ. ಸರಿ ಆಯ್ತು ಹೇಳಮ್ಮ. ಬಿಸಿವು ಮೆಣಸಿನ್ಕಾಯಿ ತೊಗೊಂಬರ್ತೀನಿ. ಮೆಣಸಿನ್ಕಾಯಿ ಚೆನ್ನಾಗಿರ್ತವೆ. ಬಿಸಿ ಇದ್ದರೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರ್ತವೆ. ಖಾರವಾಗಿರೋದು ತಗೊಂಬರ್ತೀನಿ ಹೇಳು. ಈ ಚಳಿಗೆ ತುಂಬ ಚೆನ್ನಾಗಿರ್ತವೆ. ಕಾಯ್ತಾ ಇರು, ತಗೊಂಬರ್ತೀನಿ. ಸರಿ ಅಣ್ಣ, ಕಾಯ್ತಾ ಇರ್ತೀನಿ, ತಗೊಂಬ. ನಮ್ಮಣ್ಣ ತುಂಬ ಒಳ್ಳೆಯವನು. ನಮ್ಮಣ್ಣ ನೋಡ್ರಿ, ಇವಾಗ ಮೆಣಸಿನ್ಕಾಯಿನೂ ಚುರುಮುರಿ ಎಲ್ಲ ತಗೊಂಬರಕ್ಕೆ ಹೋಗಿದ್ದಾನೆ. ನಮ್ಮಣ್ಣ ತುಂಬ ಒಳ್ಳೆಯವನು, ಗ್ರೇಟ್ ನಮ್ಮಣ್ಣ. ಅವಳು ಇವಾಗಂತೂ ನಂಬೋದೇ ಇಲ್ಲ. ಅವಳನ್ನು ಮಾತಾಡ್ಸಿಲ್ಲ. ನನಗಂತೂ ಖುಷಿ. ಅವಳನ್ನು ಮಾತಾಡಿಸ್ದಿಲ್ಲದಕ್ಕೆ ತುಂಬ ಖುಷಿ ಆಗ್ಬಿಟ್ಟೈತೆ. ಇಲ್ಗೋದ್ರ ಮಳಿ ಅಂದರು. ಈಗಿನ ಇಲ್ಲೆಲ್ಲ ಹೊರಕ್ಕೆಲ್ಲ ಓತೇನಪ್ಪ. ಚೆನ್ನಾಗಿ ನೋಡ್ಕೊಂತೈತೆ ಕಣಮ್ಮ. ನನಗೆ ಇಂಥ ಗಂಡ ಸಿಗೋಕ್ಕೆ ತುಂಬ ಪುಣ್ಯ ಮಾಡಿದ್ದೆ ನೋಡು. ಹೆಂಗೋ ದೇವರು ಒಳ್ಳೇದು ಮಾಡ್ತಾ. ಅದಕ್ಕೆ ಮತ್ತೆ ಯಾರು ಒಪ್ಪಾಗಾದ್ರೂ ಬಂದು ದೇವ್ರಮ್ಮನ ಒಳ್ಳೇದು ಮಾಡ್ತಾನೆ ಎಂಬುದು. ಒಳ್ಳೆಯವ್ರು ಕಣಮ್ಮ ಅವರು. ಯಾತನಾಗಲಿ ಪಾಪ ಮನೆಯಾಗೆ ತಂದಾಕೋದು ಅಂಥವೆಲ್ಲ ಅವನು ಅನಾವಶ್ಯಕವಾಗಿ ಖರ್ಚು ಮಾಡಲ್ಲ. ಒಟ್ಟಿನಲ್ಲಿ ಮನೆಗೆ ಏನು ಬೇಕಂಥದ್ದೆಲ್ಲ ತಗೊಂಬರ್ತಾನೆ. ಮನೆಯಾಗೆಲ್ಲ ಮುತುವರ್ಜಿಯಿಂದ ಎಲ್ಲ ನೋಡ್ಕೊಂತಾನೆ. ಮೊನ್ನೆ 2 ಸೀರೆ ತಗೊಂಬಂದೈತಮ್ಮ. ನನಗೆ ತುಂಬ ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ಅಷ್ಟು ಚೆನ್ನಾಗಿದ್ದಾವೆ. ಚೆನ್ನಾಗಿ ನೋಡ್ಕೊಂತಾರೆ. ಹಂಗೆ ಒಳ್ಳೆ ಮನೆ ಸಿಕ್ತು. ದೇವ್ರಮ್ಮ ನಮ್ಗೆ ಒಳ್ಳೇದು ಮಾಡ್ದೆ ಇವತ್ತು. ಅವ್ರು ನನಗೆ ಎಷ್ಟು ಇಷ್ಟಪಡ್ತಾರೆ ಗೊತ್ತೇ. ಮಾಮನ ಅಷ್ಟೇ ನನ್ನ ಇಷ್ಟಪಡುತ್ತೆ, ಅವರು ಅಷ್ಟೇ ಇಷ್ಟಪಡ್ತಾರೆ. ಹೆಂಗೋ ಬಿಡತ್ಲಾಗಿ ಹೆಂಗಳಮ್ಮ, ನಿನ್ನ ತಮ್ಮಂದೊಂದು ಆದ್ರೆ ಸಾಕಮ್ಮ. ಅವಳನ್ನ ಮನೆಯಲ್ಲಿ ಮುಂಡೆಂಗೆ ಕಟ್ಕೊಂಡು ಅವನ ಜೀವನ ಒಂದು ಆತು. ಆ ಹುಡುಗಿದೊಂದಿಟ್ಟು ಎಕ್ಸಾಮ್ ಹೋಗ್ಲಿ. ರೊಮ್ಮಯ್ಯ ಇದೊಂದಿಟ್ಟು ಎಕ್ಸಾಮ್ ಆಗಲಿ ತಡಿಯಮ್ಮ. ಒಳ್ಳೆ ಓದಕ್ಕೆ ಹೋಗ್ಯವಳೆ. ಇನ್ನೇನು ಇವಾಗ ಜೋನಿಗೆ ಮುಗಿತೈತೆ ಅಂತ ಇದ್ದಾಳೆ. ರೊಮ್ಮಯ್ಯ ಎಕ್ಸಾಮ್ ಇದ್ದಾವೆ ಅಂತಾಳಮ್ಮ. ಅಲ್ಲಿ ಓಪರ್ ಮುಂಡೆನೆ ಅವಳನ್ನ ಕಟ್ಕೊಂಡು ನನ್ನ ತಮ್ಮನ ಜೀವನ ಹಾಳಾಯ್ತು ಹೋಗತ್ಲಾಗಿ. ಏನು ಮಾಡೋಣ ಬಿಡಮ್ಮ. ನಮ್ಗೇನೇನೇ ಮದುವೆ ಮಾಡ್ಕೊಂಡ್ರೆ ಆಯಿತು. ಇನ್ನೊಂದು 2 ತಿಂಗಳು ನೋಡೋಣ ತಡಿ. ಇನ್ನೊಂದು 2 ತಿಂಗಳು ಕಾಯೋಣ. ಇನ್ನೇನು ಅವಳದು ಎಕ್ಸಾಮ್ ಮುಗಿಲಿ ಪಾಪ. ಅಷ್ಟೊಂದೆಲ್ಲ ಓದೋಕ್ಕೆ ದುಡ್ಡು ಕಟ್ಟಿ ಅವಳು ಸ್ಪಂದು ಎಷ್ಟೊಂದು ಕಷ್ಟಪಡ್ತಾಳೆ ಪಾಪ ಮಗಳನ್ನ ಓದಿಸ್ಬೇಕು ಅಂತ. ಇನ್ನೊಂದು ಸ್ವಲ್ಪ ದಿನ ಬಿಟ್ಟೇನೆ ಮಾಡೋಕ್ಕಾಗುತ್ತೆ ಬಿಡು. ಅವಳು ಬಸ್ರಿ ಅಂತೆ. ಅಲ್ಲೇ ಹೋಗಿಲ್ಲಿಂದ ಹೋಗ್ತಿದ್ದಂಗೆ 1 ತಿಂಗಳಿಗೇನೆ ಪ್ರೆಗ್ನೆಂಟ್ ಅಂತೆ. ಯಾರೋ ಹಂಗಂತ ಹೇಳ್ತಿದ್ರು. ಅಲ್ಲೇ ಯಾರೋ ಒಬ್ಬರು ರಿಲೇಷನ್ ಇದ್ದಾರೆ. ಅಲ್ಲಿ ಅವ್ರ ಊರಿಂದ ಯಾರೋ ರಿಲೇಷನ್ ಒಬ್ಬರು ಯಾರಾದರೂ ಇದ್ದೇ ಇರ್ತಾರೆ, ಕೊಟ್ಟಿರ್ತಾರೆ, ತಂದಿರ್ತಾರಲ್ಲಮ್ಮ. ಊರು ಅಂದಮೇಲೆ ಯಾರೋ ಹಂಗಂತಿದ್ರು. ಊರವ್ರು ಯಾರೋ ಇದ್ದಾರೆ ಅಂತ ಹೇಳಿ ಯಾರೋ ಹಂಗಂತ ಹೇಳ್ತಾ ಇದ್ರು. ಯಾರೋ ಮತ್ತು ಗೊತ್ತಿಲ್ಲ ಸರಿಯಾಗಿ. ಒಟ್ಟಿನಲ್ಲಿ ಹಂಗಂತ ಹೇಳ್ತಿದ್ರು. ಅದೇನೋ ವಿಷಯ ಮಾತಾಡ್ತಿದ್ರು. ಅವಾಗ ಈ ಹುಡುಗಿ ಗೊತ್ತೇ ಅಂತ ಅಂದೆ ನಾನು. ಗೊತ್ತು, ನಮ್ಮೂರಿಂದೆ ಅಂತ ಹಿಂಗೆ ಮಾತಾಡ್ಬೇಕಾದ್ರೆ ಗೊತ್ತಾಯ್ತು. ಒಟ್ಟಿನಲ್ಲಿ ಒಂದು ಊರು ಅಂದಮೇಲೆ ಯಾರಾದರೂ ಕೊಟ್ಟಿರ್ತಾರೆ, ತಂದಿರ್ತಾರೆ. ಯಾರಾದರೂ ಗುರುತು ಪರಿಚಯ ಇರುತ್ತೆ. ಯಾರಾದರೂ ಅಕ್ಕ ತಂಗಿರ ಅಣ್ಣ ತಮ್ಮಗಳನ್ನ ಯಾರು ಕೊಟ್ಟಿರ್ತಾರೆ, ತಂದಿರ್ತಾರಲ್ಲ, ಅವಾಗ ಗೊತ್ತಾಗುತ್ತೆ. ಬಸ್ರಿ ಅಂತೆ ಕಣಮ್ಮ ಅವಳು. ಅವಳೇನು ಹಾಳಾಗಿ ಹೋಗ್ತಾಳೆ, ಅವಳೇನು ಉದ್ಧಾರ ಆಗಲ್ಲ. ನನ್ನ ಮಗುಗೆ ಮೋಸ ಮಾಡಿ ಹೋಗಿ ಅವಳೆ ನಮ್ಮ ಮನೆಗೆ ಮೋಸ ಮಾಡಿ ಹೋಗಿ ಅವಳು ನಮಗೆ ಮೋಸ ಮಾಡಿ ಹೋಗಿ ಅಂದ್ರೆ ಅವಳೇನು ಉದ್ಧಾರ ಆಗಲ್ಲ ಕಣೆ. ನಮ್ಮ ಕಣ್ಣಿದ್ರಿಗೆ ಹಾಳಾಗಿ ಹೋಗ್ತಾಳೆ. ನಾನು ಒಂದೇ ಮಾತಂದೆ. ನಮಗೆ ಅವ್ರ ಅಮ್ಮನೂ ಅವಳು ಹಿಡ್ಕೊಂಡು ನನ್ನ ಬೆಡ್ ಮೇಲೆ ಇದ್ದಾಗ ಹೊಡೆದವಳಲ್ಲ, ಇಲ್ಲೋಡು ಅವಳಿಗೂ ಅಂಥ ಪರಿಸ್ಥಿತಿ ಬಂದೇ ಬರುತ್ತೆ. ಅವಳು ನೋಡು, ಅವಳಿಗುಟ್ಟ ಮಗು ಹಂಗೆ ಆಗುತ್ತೆ. ನೀನೇನೇ ಅನ್ನು ಅವಳಿಗೆ ಹಂಗೆ ಹಾಗೆ ಆಗುತ್ತೆ ಕಣಮ್ಮ. ನಾನು ಎಷ್ಟೇ ಎಂದಿದ್ದೀನಿ ಗೊತ್ತೇ, ಹಂಗೆ ಒಯ್ಯೋರು.
ನಾನು ಬೆಡ್ ಮೇಲೆ ಇದ್ದಾಗ ಬೆಡ್ ಮೇಲಿಂದ ಒಂದಿನ ಜಾಡಿಸಿ ದಬ್ಬಿದ್ರು ಹಂಗಾಗಿ ಆಗುತ್ತೆ ನೋಡು ಅವಳಿಗೆ ಏನು ಅಂದಿದ್ಲು ಅನ್ಮಂತೆ ಹುಟ್ಟ ಮಗು ಅವಳಿಗೆ ಹಂಗೆ ನಾನು ಹೆಂಗೆ ಹುಟ್ಟಾಗಿಂದ ನಾನು ಹೆಂಗಿದ್ನೋ ಹಂಗೆ ಆಗುತ್ತೆ ಅವಳು ಅಷ್ಟೇ ಅಯ್ಯ ಅನ್ಬೇಕು. ನನಗೆ ಹಂಗೆ ಮಾಡಕ್ಕೆ ಬೇಜಾರ ಇಕ್ಕೊಂಡ್ಲಲ್ಲ ನನ್ನ ಸಾಕ್ರಿ ಮಾಡೋಕ್ಕೆ ಅಲ್ಲ ಅವಳು ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ನನಗೆ ಹಂಗೆ ಬಿಟ್ಟಿದ್ರು ಪರವಾಗಿಲ್ಲ, ಆದರೆ ಹೊಡೆಯೋದು ಆ ಬೆಡ್ ಮೇಲಿಂದ ದಬ್ಬೋದು ಇಂಥದ್ದೆಲ್ಲ ಮಾಡಿದ್ಲಲ್ಲ ಎಷ್ಟು ಹೊಟ್ಟೆ ಉರಿತೈತಮ್ಮ ನೆನೆಸ್ಕೊಂಡ್ರೆ. ಎಷ್ಟು ಹೊಟ್ಟೆ ಉರಿತೈತೆ ಅವಳಿಗೆ ಹಂಗೆ ಆಗುತ್ತೆ ಕಣಮ್ಮ. ನಾನು ಅನ್ಕೊಂಡಿದ್ದು ನಾನು ಶಾಪ ಹಾಕಿರೋದು ಅವಳಿಗೇನು ಒಳ್ಳೇದಾಗಲ್ಲ. ಅವಳು ಹುಟ್ಟ ಅಂತ ಮಗು ನಾನು ಹೆಂಗಿದ್ನೋ ಹಂಗೆ ಆಗುತ್ತೆ ನೋಡು. ನಾನು ಏನು ಅಂದಿದ್ದೆ ಹನುಮಂತ ಹಂಗೆ ಆಗೋದು ನನ್ನ ಕಣ್ಣಿದ್ರಿಗೆ ಬಂದು ನನ್ನ ಹತ್ರ ಬಂದು ಕ್ಷಮೆ ಕೇಳೋವರೆಗೂ ತಪ್ಪಾಯ್ತು ಅಂತ ಹೇಳೋವರೆಗೂ ಸರಿ ಹೋಗಲ್ಲ ಅವಳಿಗೆ. ತಡಿ ಅವಳಿಗೆ ಏನಾಗುತ್ತೆ ಅಂತ ಹೇಳಿ ನೋಡ್ತಿರು. ನಾನು ಅಂದಿದ್ದೇನು ಒಳ್ಳೇದಾಗಲ್ಲ, ಅವಳೇ ಬರಬೇಕು ಒಂದಲ್ಲ ಒಂದಿನ. ನಾನು ಹಂಗೆ ಮಾತಾಡಬಾರ್ದಾಯ್ತು, ಹಂಗೆ ಮಾತಾಡಿದೆ ಹಿಂಗೆ ಆಯಿತು ನನಗೆ ಅಂತ ಅನ್ಬೇಕು. ಹಂಗೆ ಆಗುತ್ತೆ ನೋಡು. ನಾನು ಒಂದು ದಿವಸ ಜಾಡಿಸಿ ಅವ್ರ ಅಮ್ಮನೂ ಅವಳು ದಬ್ಬಿದ್ರು. ಇಬ್ಬರು ಹಿಡ್ಕೊಂಡು ಒಯ್ಯೋರು ಗೊತ್ತೇ, ನೀನು ಇರಲಿಲ್ಲ ಎಲ್ಲ ನಾಮಕರಣಕ್ಕಂತ ಹೋಗಿದ್ದಲ್ಲ, ಅವಾಗ ಹೆಂಗೆ ಇಬ್ಬರಳು ಹಿಡ್ಕೊಂಡು ನನಗೆ ಹೆಂಗೆ ಹೊಡೆದಿದ್ರು ಅಂದರೆ ಹಂಗೆ ಹೊಡೆದಿದ್ರು. ನಾನು ಹಾಕಿರೋ ಶಾಪ ಅವಳಿಗೇನು ತಟ್ಟಂಗಿರಲ್ಲ. ಅವಳಿಗೆ ನನ್ನ ಶಾಪ ತಟ್ಟುತ್ತೆ. ನೋಡ್ತಾ ಇರು ಬೇಕಾದ್ರೆ ಮೇಡಮ್ ಅಂತ ಹೋಗ್ಲಿ. ನಾವು ಯಾಕೆ ಸುಮ್ಮನೆ ಕಾಣ್ದಿಲ್ಲದೆಲ್ಲನ ಮಾತಾಡೋಕೆ ಹೋಗ್ಬಾರ್ದು. ಸುಮ್ಮನಿರು, ಹಂಗೆಲ್ಲ ನಾ ಮಾತಾಡೋದು ಬೇಡ. ಸುಮ್ಮನಿರು ನೀನು, ಹಂಗೆಲ್ಲ ಮಾತಾಡಬೇಡ. ಏನಾನ ಮಾಡ್ಕೊಂಬ್ಲೇಳು, ಅವಳು ಮಾಡಿದ್ದ ಅವಳು ಅನುಭವಿಸ್ತಾಳೆ. ಸುಮ್ಮನೆ ನಾವು ಯಾಕೆ ಮಾತಾಡಬೇಕು? ಇಲ್ಲ ಕಣಮ್ಮ, ನಾನಂತೂ ಸುಮ್ಮನೆ ಬಿಡಲ್ಲ. ನಾನಂತೂ ಅಂದೇ ಅಂತೀನಿ. ನನಗೆ ಅಷ್ಟು ಬೇಜಾರಾಗೈತೆ. ನಾನು ಅವಳಿಗೆ ಶಾಪ ಹಾಕ್ತೀನಿ. ನನ್ನ ಕಣ್ಣೆದುರಿಗೆ ಅವಳು ಅನುಭವಿಸ್ಬೇಕು, ನನ್ನ ಹತ್ರ ಬಂದು ಅವಳು ಮಾತಾಡಬೇಕು. ಹಂಗಾಗಿ ಆಗುತ್ತೆ, ನೋಡ್ತಾ ಇರು. ನಾನಂತೂ ಸುಮ್ಮನಿರಲ್ಲ. ಅವಳಿಗೆ ಶಾಪ ಹಾಕಿದ್ದೆ ಎಷ್ಟು. ನಾನಂತೂ ದಿನ ಬೆಳಗ್ಗೆ ಸಾಯಂಕಾಲ 2 ಟೈಮೂ ನನಗೆ ಅವಳು ನೆನಪಾದಂಗೆಲ್ಲ ನಾನು ಅವಳಿಗೆ ಶಾಪ ಹಾಕ್ತಿರ್ತೀನಿ. ನನ್ನ ತಮ್ಮನ ಜೀವನನೂ ಹಾಳು ಮಾಡಿದ್ಲು, ನನಗೂ ಎಷ್ಟೆಲ್ಲ ನೋವು ಕೊಟ್ಲು ಅಂತ ನಾನು ಎಷ್ಟು ಶಾಪ ಹಾಕ್ತೀನೋ. ಅವಳು ಹಂಗೆಲ್ಲ ಮಾಡಿದ್ಕೆ ಅನಿಸುತ್ತೆ ದೇವ್ರು ನನಗೆ ಚೆನ್ನಾಗಿ ಮಾಡಿದ್ದು ಅಂತ ಒಂದ್ಸತಿ ಅನಿಸುತ್ತೆ ನನಗೆ. ಮತ್ತೆ ಅವಳು ಹಂಗೆ ಮಾಡಿರೋದಕ್ಕೆ ಹೆಂಗೋ ನೀನು ಚೆನ್ನಾಗಾದೆ. ಸುಮ್ಕಿರು. ಸುಮ್ಮನೆ ನೀನು ಏನೂ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ, ಏನು ಮಾತಾಡೋಕೆ ಹೋಗ್ಬೇಡ. ಸುಮ್ಮನೆ ಇರ್ಗಳಪ್ಪ. ನೋಡಪ್ಪ ಅವಳಿಗೆ ಹಿಂಗೆ ಮಾತಾಡ್ತಾರೆ, ಅವಳೆಲ್ಲೋ ಇದ್ದಾಳೆ ಹೋಗಿರೋಳದ್ರ ಬಗ್ಗೆ ಹಿಂಗೆ ಮಾತಾಡ್ತಾರೆ. ಯಾರು ತಗೋ ಏನೋ ಮಾತಾಡಬೇಡ. ಜನ ಇವಾಗ ಅಯ್ಯೋ ಇವಳು ಚೆನ್ನಾಗಿರೋದಕ್ಕೆ ಮಾತಾಡ್ತಾಳಪ್ಪ, ಇವಾಗ ಹೆಂಗೆ ಚೆನ್ನಾಗಾಗ್ಯಾಳೆ, ಮೊದಲು ಆಸೆ ಇಟ್ಕೊಂಡು ಮನಿಕೇನಿದ್ಲು ಅಂತಾರೆ. ನೋಡಿ ಹುಡ್ತಾಗಿಂದ ಎದ್ದೋಡಾಡ್ತಿರ್ಲಿಲ್ಲ, ಏನಿಲ್ಲ, ಮಾತು ಗೊತ್ತಿರಲಿಲ್ಲ. ಇವಾಗ ಹಂಗೇನೆ ಎಲ್ಲ ಚೆನ್ನಾಗಿರೋದಕ್ಕೆ ಮಾತಾಡ್ತಾಳೆ ಅಂತ ಜನ ಆಡ್ಕೊಂತಾರೆ. ಸುಮ್ಮನೆ ಯಾತು ಮಾತಾಡೋಕೆ ಹೋಗ್ಬೇಡ. ನೋಡಿದ್ರಲ್ಲ ವೀಕ್ಷಕರೇ, ನಾನಂತೂ ಆ ಜೀವಿತನಿಗೆ ಬೆಳಗ್ಗೆ ಸಾಯಂಕಾಲ ಶಾಪ ಹಾಕಿದ್ದೀನಿ ಅಂದರೆ ಅಷ್ಟು ಶಾಪ ಹಾಕಿಲ್ಲ. ನನ್ನ ಶಾಪ ಅವಳಿಗೆ ತಟ್ಟಂಗಂತೂ ಇರಲ್ಲ, ಅಷ್ಟು ಶಾಪ ಹಾಕ್ತಾ ಇದ್ದೀನಿ ಅವಳಿಗೆ. ನನ್ನ ಕಣ್ಣೆದ್ರಿಗೇನೆ ಅನುಭವಿಸ್ತಾಳೆ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.